ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು. ಈಗ ಏನಪ್ಪ ಆಗ್ತದೆ ಇಲ್ಲಿ, ಭಾಗ್ಯ ತನ್ನ ಮಗಳು ತನ್ವಿಗೆ ಯಾಕೆ ಬುದ್ಧಿ ಹೇಳ್ತಿದ್ದಾರೆ? ಈ ಕಡೆ ತನ್ವಿಗೆ ಏನು ಅರ್ಥ ಆಗ್ತದೆ, ಮನೆ ಪರಿಸ್ಥಿತಿ ಅರ್ಥ ಆಗ್ತಿಲ್ವ? ಜೊತೆಗೆ ಈ ಕಡೆ ಕುಸುಮವರು ಕುಸ್ತು ಹೋಗಿದ್ದಾರೆ, ಆ ಕಡೆ ತಾಂಡವ್ ಗಂಡ ಮಂಡಲ ಆಗಿದ್ದಾನೆ. ಏನಾಗ್ತದೆ ಇಲ್ಲಿ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ ಫೈನಲಿ ಅಮ್ಮ ಹೇಳಿದಾಗ ಭಾಗ್ಯ ಹೆಸರಿಗೆ ಮನೇನ ಬರೆದುಕೊಟ್ಟು ಆ ಒಂದು ಡಾಕ್ಯುಮೆಂಟ್ಸ್ಗೆ ಸಿಗ್ನೇಚರ್ ಮಾಡೇ ಬಿಡ್ತಾನೆ. ಮಜಾ ಮಾಡು, ಇದೇ ತಾನೇ ಬೇಕಾಗಿದ್ದದ್ದು ನಿನಗೆ. ಅಮ್ಮ ಮಗನ ದೂರ ಮಾಡಿದ್ದಾಯಿತು, ತಗೋ ನಾನು ಕಷ್ಟಪಟ್ಟು ಕಟ್ಟಿರೋ ಮನೇಲಿ ನೀನು ಇತ್ಕೋ, ಮಜಾ ಮಾಡು, ನಿಮ್ಮ ಅತ್ತೆ ನೀನಿಬ್ಬರು ಇತ್ಕೊಳ್ಳಿ ಅಂತ ಹೇಳಿ ಆ ಪೇಪರ್ನ ಎಸ್ದು ಅಲ್ಲಿಂದ ಹೋಗ್ತಿರ್ತಾನೆ. ಹಾಗೆ ಈ ಕಡೆ ಭಾಗ್ಯ ಕುಸುಮ ಇಬ್ಬರು ಕೂಡ ಕುಸ್ದೋಗ್ತಾರೆ. ಕುಸುಮವರು ಕಣ್ಣೀರು ಹಾಕ್ತಿದ್ದಾರೆ, ಬಟ್ ತೋರಿಸ್ಕೊಳ್ಳೋದಿಲ್ಲ. ಕಣ್ಣೀರನ್ನ ಒರೆಸ್ಕೊಂಡು ನಿಂತ್ಕೂ ತಾಂಡವ್, ನಿನ್ನ ಹತ್ರ ಇನ್ನೂ ಕೂಡ ಮಾತು ಮುಗ್ದಿಲ್ಲ. ನೀನು ಹೇಳುವ ಹಾಗೆ ಅಮ್ಮ ಮಗನ ಸಂಬಂಧ ಅಷ್ಟು ಸುಲಭಕ್ಕೆ ಮುರಿದೋಗೋದಿಲ್ಲ, ಮುಗ್ದೋಗೋದಿಲ್ಲ. ಅಮ್ಮ ಮಗನ ವಿಷಯವಾಗಿ ಇನ್ನೂ ಕೂಡ ಮಾತಾಡುವುದಿದೆ, ಈ ಮಾತಿನ ಭರಾಟೆಲಿ ಅದು ಮರ್ತು ಹೋಯ್ತು ಅಂತ ಹೇಳ್ತಾರೆ. ತಾಂಡವೇನೋ ನಮ್ಮ ಅಮ್ಮಂಗೆ ನಾನು ಸಿಗ್ನೇಚರ್ ಹಾಕಲ್ಲ ಅಂದ್ಕೊಂಡಿದ್ದೆ, ಫೈನಲಿ ಈಗ ಸಿಗ್ನೇಚರ್ ಹಾಕ್ಬಿಟ್ಟೆ ಅಲ್ವಾ, ಅದಕ್ಕೆ ಮನೆಗೆ ಕರೆಯೋಕಿರಬೇಕು, ಬೇಡ್ಕೊಳ್ಳೋಕಿರಬೇಕು, ಸಾರಿ ಕೇಳಿ ಮನೆಗೆ ಬಾ ಮಗನೆ ಅಂತ ಹೇಳ್ಬಹುದೇನೋ, ಅದಕ್ಕೆ ಕರೀತಿದ್ದಾರೆ ಅಂತ ಅಂದ್ಕೊಂಡ್ರೆ ಅದು ಕೂಡ ಉಲ್ಟಾ ಹೊಡೆಯುತ್ತೆ. ಏನಪ್ಪ ಮಗನೆ, ಹೋ ನಿನ್ನನ್ನು ಕ್ಷಮೆ ಕೇಳಿ ಬಾ ಮಗನೆ ಅಂತ ಕರಿತೀನಿ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳ್ತಿದ್ದಾಗೆ ಈ ಕಡೆ ತಾಂಡವ್, ಹೋ ನಾನು ಅಂದ್ಕೊಂಡಿದ್ದಲ್ವೇ ಅಲ್ಲ, ಬೇರೆ ಏನೋ ಲೆಕ್ಕಾಚಾರ ಇದೆ ನಮ್ಮಮ್ಮಂದು ಅನ್ಕೋತಾನೆ. ನಂತರ ಈ ಕಡೆ ಭಾಗ್ಯ, ದಯವಿಟ್ಟು ಅತ್ತೆನ ಅರ್ಥ ಮಾಡ್ಕೊಳ್ಳಿ, ಅತ್ತೆಗೆ ಈ ರೀತಿ ಮಾತಾಡ್ತಿರ್ಬೋದು, ಆದರೆ ಅವ್ರ ಮನಸ್ಸಿಗೆ ತುಂಬಾ ನೋವಾಗ್ತದೆ ನಿಮ್ಮ ನಡವಳಿಕೆ ಅಂತದಾಗಿ, ಏನು ಇದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳಿ ಹೊಡೆಯೋಕೆ ಮುಂದಾಗ್ಬಿಡ್ತಾರೆ ತಾಂಡು. ತಕ್ಷಣ ಇಲ್ಲಿ ಅತ್ತೆ ಮಧ್ಯ ಬರ್ತಾರೆ. ಏನು ಆಲ್ರೆಡಿ ಒಮ್ಮೆ ಕೈ ಮಾಡಿದ್ಯಾ ನನ್ನ ಸೊಸೆ ಮೇಲೆ, ಮತ್ತೆ ಕೈ ಮಾಡಿದ್ರೆ ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ತಾಂಡವ್ ನಿನಗೆ ಅಂತ ಎಚ್ಚರಿಕೆ ಕೊಡ್ತಾರೆ. ತಕ್ಷಣ ಹಿಂದೆ ಸರಿತಾರೆ ತಾಂಡವ್. ಏನಪ್ಪ ಎಲ್ಲ ಮುಗ್ದೋಯ್ತು ಅನ್ಕೊಂಬಿಟ್ಯಾ ನೀನು? ಭಾಗ್ಯ ಆ ಬುಕ್ಕನ್ನು ಕೊಡು ಅಂತಾರೆ. ಆ ಬುಕ್ ಭಾಗ್ಯ ಹತ್ರ ಇರುತ್ತೆ, ಬುಕ್ಕನ್ನು ಕೊಡ್ತಾರೆ, ತಗೋ ಓದು. ಲೆಕ್ಕಾಚಾರ, ಮಗಂಗೆ ನಾವು ಮಾಡಿರೋ ಖರ್ಚಿನ ಲೆಕ್ಕ, ಅದನ್ನು ಯಾರು ತೀರಿಸ್ತಾರೆ? ಅದನ್ನು ನೀನು ತೀರಿಸ್ಬೇಕು ತಾನೇ? 17,65,537 ರೂಪಾಯಿ ಆಗದ, ಅದರ ಲೆಕ್ಕನ ನೀನು ತೀರಿಸ್ಬೇಕು. ನಿನಗೋಸ್ಕರ ನಿಮ್ಮಪ್ಪ ನಾನು ಇಬ್ಬರು ಸೇರ್ಕೊಂಡು ಖರ್ಚು ಮಾಡಿರೋದು ಕಷ್ಟಪಟ್ಟು ಅಂತ ಹೇಳ್ತಾರೆ. ಆ ಬುಕ್ಕನ್ನು ಓದ್ತಿದ್ದಾಗೆ ತಾಂಡವ್ಗೆ ಶಾಕ್ ಆಗುತ್ತೆ. ಏನಮ್ಮ ಇದು ಸಿಲ್ಸಿಲಿ ಥರ ಏನು ಮಾಡ್ತಿದ್ಯಾ ನೀನು, ಏನು ಬರ್ತಿದ್ಯಾ ಇದರಲ್ಲಿ ಅಂತ ಹೇಳ್ತಿದ್ರೆ, ಓದೋಕೆ ಬರುತ್ತಲ್ವ ತಾಂಡವ್ ಅಂತ ಹೇಳಿದಕ್ಕೆ, ಹೌದಮ್ಮ ಡೈಪರಿಂದ ಬರ್ದಿದ್ಯಲ್ಲ, ಏನು ಹೇಳಬೇಕು ನಿನಗೆ? ಯಾವ ತಾಯಿ ಆದರೂ ಮಕ್ಳಿಗೆ ಖರ್ಚು ಮಾಡಿರೋ ಲೆಕ್ಕ ಇಡ್ತಾರಾ? ಈ ರೀತಿ ಕೇಳ್ತಿದ್ಯಲ್ಲ ನೀನು ಅಂದಾಗ, ಹೌದು ಲೆಕ್ಕ ಇಡಲೇಬೇಕಾಗುತ್ತೆ ನೀನಂತ ಮಕ್ಕಳನ್ನ ಎತ್ತಿದ್ರೆ. ನೀವು ಲೆಕ್ಕ ಹಾಕ್ಬೋದು ಅಪ್ಪ ಅಮ್ಮಂಗೆ ಖರ್ಚು ಹಾಕೋದನ್ನು, ಅಮ್ಮ ಅಪ್ಪ ಲೆಕ್ಕ ಹಾಕಬಾರ್ದ? ಇದ್ಯಾವ ನ್ಯಾಯನಪ್ಪ? ಕೋರ್ಟ್ಗೆ ಹೋದರೆ ಹೆಂಡತಿ ಮಕ್ಕಳಿಗೆ ಜೀವನಾಂಶ ಕಟ್ಕೊಡ್ಬೇಕಂತೆ, ಗಂಡ ಬಿಟ್ಬಿಟ್ರೆ, ಅಪ್ಪ ಅಮ್ಮನ ಬಿಟ್ಬಿಟ್ರೆ ಏನು ಮಾಡಬೇಕು? ನಾವೆಲ್ಲ ಹೋಗಬೇಕು? ನಿಮಗೊಂದು ನ್ಯಾಯ ನಮಗೊಂದು ನ್ಯಾಯನಾ? ನೀನು ಅಂದ್ಕೊಂಡಾಗೆ ಸುಲಭ ಅಲ್ಲ ಅವತ್ತು ಸಂಪಾದನೆ ಮಾಡ್ತಿದ್ದಿದ್ದು. ನಿಮ್ಮ ಅಪ್ಪಂಗೆ ಬಂದಿದ್ದು ಪಿಡ್ಗಾಸ್ ದುಡ್ಡು ಅಷ್ಟೇ. ಅಷ್ಟು ದುಡ್ಡಲ್ಲಿ ನಿನ್ನ ಒಳ್ಳೆ ಸ್ಕೂಲಿಗೆ ಓದಿಸಿದ್ವಿ, ತುಪ್ಪ ಎಲ್ಲ ಹಾಕಿ ತಿನ್ನಿಸಿದ್ದೀನಿ, ನನ್ನ ಮಗ ಚೆನ್ನಾಗಿರಬೇಕು ಅಂತ ದಷ್ಟು ಪುಷ್ಟವಾಗಿ. ನಾವೇನು ಹಳ್ಳಿಲಿರಲಿಲ್ಲ, ಹಸು ಕರು ಸಾಕಿರಲಿಲ್ಲ. ನಾನು ಸಿಟೀಲಿ ಬರೋ ದುಡ್ಡಲ್ಲಿ ಕಷ್ಟಪಟ್ಟು ತಂದು ನಮಗಿಲ್ಲ ಅಂದರೂ ನಿನ್ನನ್ನು ಸಾಕಿ ಬೆಳೆಸಿದ್ದೀವಿ, ದೊಡ್ಡ ದೊಡ್ಡ ಸ್ಕೂಲಲ್ಲಿ ಓದಿಸಿ ಒಳ್ಳೆ ಎಜುಕೇಷನ್ ಕೊಡಿಸಿದ್ದೀವಿ ಅಂತ ಹೇಳಿದಕ್ಕೆ ಈ ಕಡೆ ತಾಂಡವ್, ನಾನು ಸ್ಕಾಲರ್ಶಿಪ್ಪಲ್ಲಿ ಓದಿರೋದು ಅಂತ. ಹೌದಪ್ಪ ನೀನೇ ಸ್ಕಾಲರ್ಶಿಪ್ಪಲ್ಲಿ ಓದಿರೋದು ಕಾಲೇಜ್ನ, ಆದರೆ ಹೋಗೋ ಬರೋ ಖರ್ಚು, ನಿನ್ನ ಕ್ಯಾಂಟೀನ್ ಖರ್ಚು, ಜೊತೆಗೆ ನೀನು ಮತ್ತೆ ಹಾಸ್ಟೆಲ್ಗೆ ಹೋಗಿ ಸ್ಪೆಷಲ್ ಕೋರ್ಸ್ ತೊಗೋತೀನಿ ಅಂತ ಕಟ್ಟಿದ್ಯಲ್ಲ ಅದ್ರ ಖರ್ಚು, ಇದನ್ನೆಲ್ಲ ಯಾರು ನೋಡ್ಕೊಂಡಿದ್ದು ತಾಂಡವ್? ಒಂದೇ ಹೇಳ್ತೀನಿ ತಿಳ್ಕೊ, ಅಲ್ಲಿ ನಿನ್ನ ಪ್ರೆಗ್ನೆಂಟ್ ಅಂತ ಗೊತ್ತಾಗ್ದಾಗಿಂದ ಖರ್ಚು ಮಾಡ್ದಾಗಿಂದ ಹಿಡ್ದು ನೀನು ನಿಮ್ಮ ಅಪ್ಪನ ಕೈಗೆ ಮೊದಲನೇ ಸಂಬಳ ತಂದುಕೊಡೋವರೆಗೂ ಎಲ್ಲ ಲೆಕ್ಕ ಇದೆ. ಆ ನಂತರ ನೀನು ನಮ್ಮನ್ನು ನೋಡ್ಕೊಂಡಿದ್ಯಾ, ಆ ಖರ್ಚಿನ ಲೆಕ್ಕ ನಾನು ಬರ್ದಿಲ್ಲ ಅಂತ ಹೇಳ್ತಿದ್ದಾರೆ ಕುಸುಮವರು. ಈ ಕಡೆ ವಾವ್, ನಿನ್ನಂಥ ತಾಯಿ ಇದ್ಬಿಡ್ಬೇಕಮ್ಮ, ನನ್ನಮ್ಮ ಗ್ರೇಟ್, ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಿದ್ದಾರೆ
ಅದರಲ್ಲೂ ನನ್ನ ಮನೆಯ ಹೆಸ್ರು ಕ್ರಿಯೇಟ್ ಮಾಡ್ತಿದ್ದಾರೆ. ಮನುಕುಲದ ಮನಕಲುಕುವ ದೃಶ್ಯ ಅಂತ ಹೇಳ್ಬೋದು. ಸುವರ್ಣಾಕ್ಷರದಲ್ಲಿ ಬರೆಸ್ಬೋದು ನಿಮ್ಮಿಬ್ಬರು ಹೆಸರನ್ನು. ಹಿಸ್ಟ್ರಿ ಎಲ್ಲಿಂದ ನಮ್ಮ ಇಂಥ ತಾಯಂದಿರು ಇರ್ತಾರ? ಮಕ್ಕಳಿಗೆ ಲೆಕ್ಕ ಹಾಕೋರು. ಇನ್ನು ಮುಂದೆ ಮಕ್ಕಳು ಒಂದು ಹಾಲು ಕುಡಿಬೇಕಾದ್ರೂ ಕೂಡ ಹಿಂದೆ ಮುಂದೆ ನೋಡಿ ಯೋಚನೆ ಮಾಡಿ ಕುಡಿತಾರೆ. ಯಾಕೆ ಹೇಳು? ಮುಂದೆ ಎಲ್ಲಿ ನಮ್ಮನ್ನು ಲೆಕ್ಕ ಕೇಳಿಬಿಡ್ಬೋದಪ್ಪ ಅಂತ ತಾಂಡವ್ ಹೇಳ್ತಿದ್ದಾನೆ. ಈ ಕಡೆ ಕುಸುಮವರು ತುಂಬ ಹೆಚ್ಚಿಗೆ ಮಾತಾಡ್ಬೇಡ, ಹೇಳಿದ್ದೀನಿ, ಬರೆದಿದ್ದೀನಿ, ಲೆಕ್ಕ ಕೊಟ್ಟಿದ್ದೀನಿ ಕೂಡ. ಜೊತೆಗೆ ನಿನ್ನಪ್ಪ ನಿನಗೆ ಬೈಕ್ ತಗೊಟ್ರು ಅಂದಾಗ ಬೈಕಾ? ನಾನೇನು ಕೇಳಿದ್ನಾ ಬೈಕ್ನ ಅಂದಾಗ ನೀನು ಕೇಳಿರಲಿಲ್ಲಪ್ಪ. ನನ್ನ ಮಗ ಫುಡ್ ಸ್ಟೆಪ್ಸಲ್ಲಿ ನಿಂತ್ಕೊಂಡು ಬಸ್ಸಲ್ಲಿ ಹೋಗ್ತಾನೆ, ಕಷ್ಟಪಡಬಾರ್ದು ಅಂತ ಕಷ್ಟಪಟ್ಟು ತಗೊಟ್ರು. ಅವ್ರಿಗಿಲ್ಲ ಅಂದರು ನಿನಗೆ ಮಾಡಿದ್ರು ಅಂತ ಅಪ್ಪನ ಕಷ್ಟನ ಹೇಳ್ತಿದ್ದಾರೆ. ಜೊತೆಗೆ ತುಂಬ ಮೆರೀತಿದ್ಯಾ ತಾಂಡವ್, ಇಷ್ಟೊಂದು ಮೆರೆಯೋದು ಒಳ್ಳೆಯದಲ್ಲ ಅಂದಾಗ ಈ ಕಡೆ ತಾಂಡವ್ ಕೆಲವು ಮಾತುಗಳು ಅಮ್ಮಂಗೆ ಸಿಟ್ಟು ಬರ್ಸುತ್ತೆ, ಕಪ್ಪಾಳಿಗೆ ಬಾರಿಸ್ತಾರೆ. ನಂತರ ಈ ಕಡೆ ತಾಂಡವ್ ಏನು ದುಡ್ಡು ಕೊಡ್ಬೇಕು ತಾನೆ? 17 ಲಕ್ಷ ಚಿಲ್ಲರೆ ಹೇಳ್ತಿದ್ರೆ 18 ಲಕ್ಷ ಕೊಡ್ತೀನಿ. ಓಕೆ ಆಮೇಲೆ 20-25 ಕೊಟ್ಬಿಡ್ತೀನಿ, ಕಳಿಸ್ಬಿಡ್ತೀನಿ ಬಿಡಿ 25 ಲಕ್ಷನ. ಆಮೇಲೆ ಇಂಟ್ರೆಸ್ಟ್ ಕೊಟ್ಟಿಲ್ಲ ಹಾಗೆ ಹೀಗೆ ಅಂತ ಶುರು ಮಾಡಿಬಿಟ್ರೆ ಏನು ಮಾಡೋದು ಅಂತ ಹೇಳಿ ಹೊರಡ್ತಾ ಇರ್ತಾನೆ. ಈ ಕಡೆ ಗೆದ್ಬಿಟ್ಟೆ ತಾಂಡವ್, ನೀನು ನನ್ನ ಮಗ ಉಳಿದಿಲ್ಲ. ನೀನು ನನ್ನ ಮಗನಲ್ಲಿ ಇನ್ನೂ ಎಷ್ಟು ಮನುಷ್ಯತ್ವ ಇದೆ, ಇನ್ನೂ ಎಷ್ಟು ನನ್ನ ಮಗ ಉಳ್ಕೊಂಡಿದ್ದಾನೆ ಅಂತ ಚೆಕ್ ಮಾಡೋದಕ್ಕೆ ಈ ರೀತಿ ಮಾಡಿದ್ದು. ಒಂದು ತಾಯಿ ಯಾವುದೇ ನಿಷ್ಕಲ್ಮಶವಾಗಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಪ್ರತಿಯೊಂದನ್ನು ಕೂಡ ಮಾಡ್ತಾಳೆ. ಇಂಥ ಕೆಲಸ ಮಾಡಿ ನನ್ನ ತಾಯ್ತನಕ್ಕೆ ಕೆಟ್ಟ ಹೆಸರು ಬೆಳೆಯೋದಿಲ್ಲ. ನಾನು ನಿನಗೆ ದುಡ್ಡು ಕೊಡಬೇಕು ಅಂತ ಬಯಸಲಿಲ್ಲ. ಈ ಅಮ್ಮನ ಪ್ರೀತಿ ಅರ್ಥ ಆಗಿ ನಮ್ಮ ಜೊತೆ ನನ್ನ ಮಗ ಮನೆಗೆ ಬರ್ತಾನೆ ಅಂತ ಕೇಳಿದೆ. ಆದರೆ ನೀನು ನನ್ನ ಮಾತಿನ ಲೆಕ್ಕಾಚಾರ ನೋಡದೆ ಹೊರತು ನಿನ್ನಮ್ಮ ಏನು ಪಾಠ ಹೇಳೋಕೆ ಹೊರಟ್ಲು ಅನ್ನೋದನ್ನು ನೀನು ಅರ್ಥ ಮಾಡ್ಕೊಳ್ಳಿಲ್ಲ ತಾಂಡವ್ ಅಂತ ಅಳ್ತಿದ್ದಾರೆ. ಈ ಕಡೆ ಅಮ್ಮ ಅಂತ ಹೇಳ್ಕೊಂಡು ಬಂದರೆ ನಾಟಕ ಸಾಕು ತಾಂಡವ್, ಬೇಡ ನಿನ್ನ ನಾಟಕ ತಗೋ. ನೀನು ಎಷ್ಟು ಕಷ್ಟಪಟ್ಟು ಈ ಮನೆ ಕಟ್ಟಿದ್ಯಾ ಅಂತ ನನಗೆ ಗೊತ್ತಿದೆ. ಈ ಮನೇನ ನೀನೇ ಇಟ್ಕೋ, ನಮಗೇನೂ ಬೇಡ. ನಿಮ್ಮಪ್ಪ ಬರ್ತಾರೆ ಇನ್ನು ಸ್ವಲ್ಪ ದಿನ, ಅಲ್ಲಿವರೆಗೆ ಮನೇಲಿ ಇರ್ತೀವಿ. ಆಮೇಲೆ ನಮ್ಮ ಹಳೆ ಮನೆಗೆ ಬಾಡಿಗೆ ಮನೆಗೆ ಹೊಟ್ಟೋಗ್ಬಿಡ್ತೀವಿ. ಆ ಚಿಕ್ಕ ಮನೆಯೇ ನಮ್ಗೆ ಸಾಕು, ದೊಡ್ಡ ಮನೇಲಿ ನೀನೇ ಇಟ್ಕೋಪ ಅಂತ ಹೇಳ್ತಾರೆ. ನಂತರ ಈ ಕಡೆ ಭಾಗ್ಯ, ನಿನಗೂ ನಿನ್ನ ಗಂಡ ಉಳ್ದಿಲ್ಲ, ನನಗೂ ನನ್ನ ಮಗ ಉಳ್ದಿಲ್ಲ. ನೋಡು ತಾಂಡವ, ಅಪ್ಪ ಅಮ್ಮನ ಮೇಲೆ ಸ್ವಲ್ಪನಾದರೂ ಋಣ ಇದ್ದರೆ ಮನೆ ಲೋನ್ ಕಟ್ಟು, ಆಗಲ್ವಾ? ಕಷ್ಟ ನೋಸಿಕೋನು ನಾವೇ ಕಟ್ಕೋತೀವಿ ಅಂತ ಹೇಳಿ ದುಃಖದಲ್ಲಿ ಹೊರಟೇ ಬಿಡ್ತಾರೆ ಇಬ್ಬರು ಕೂಡ. ನಂತರ ಲಾಯರ್ ಅಂಕಲ್ ಬಂದು, ನನ್ನ ಫ್ರೆಂಡ್ಗೆ ನಿನ್ನಂಥ ಮಗ ಹುಟ್ಟಿದಾನೆ ಅಂದರೆ ನಾಚಿಕೆ ಆಗ್ತದೆ. ಎಂಥ ಮನುಷ್ಯ, ಅಂಥ ಮನುಷ್ಯನಿಗೆ ಈ ರೀತಿ ಹುಟ್ಟಿದ್ಯಾ ಅಂತ ಹೇಳಿ ಅವರು ಕೂಡ ಬೈದು ಹೋಗ್ತಾರೆ. ಈ ಕಡೆ ತಾಂಡವ್ ಕೂಡ ಕೋಪ ಮತ್ತಷ್ಟು ನೆತ್ತಿಗೆ ಇರುತ್ತೆ. ಕೋಪದಲ್ಲೇ ಮನೆಗೆ ಬಂದರೆ ಈ ಕಡೆ ಪೂಜಾ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾಳೆ. ನನಗೆ ಫೋನ್ ಟ್ರ್ಯಾಕರ್ ಸಿಕ್ಕಿದೆ, ದಯವಿಟ್ಟು ನನ್ನ ಫೋನ್ನ ಹೋಗಿ ಹುಡ್ಕೊಡಿ ಅಂತ ಕೇಳಿದ್ದಾಳೆ. ಪೊಲೀಸರು ಕೂಡ ಸರಿ ಅಂತ ಲೊಕೇಶನ್ ತಗೋತಾರೆ. ನಂತರ ಈ ಕಡೆ ಪೂಜಾಗೆ ಕಾಲ್ ಬರುತ್ತೆ, ಕಳ್ಳ ಸಿಕ್ಕಿದ್ದಾನೆ ಬನ್ನಿ ಅಂತ. ಈ ಕಡೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದಾಳೆ. ಪೂಜಾ ಶ್ರೇಷ್ಠ ಲಾಕ್ ಆಗಿದ್ದಾಳೆ ಅಂತ ಅನ್ಕೋತಿದ್ದಾಳೆ. ಬಟ್ ಅಲ್ಲಾಗಿರೋದು ಶ್ರೇಷ್ಠ ಲಾಕ್ ಆಗಿಲ್ಲ, ಬೇರೆ ಫೋನ್ ಕದ್ದದ್ದು ಕಳ್ಳ ಫೋನಲ್ಲಿ ಹಾಕ್ಕೊಂಡಿರೋದು. ನಂತರ ಈ ಕಡೆ ಮನೆಗೆ ಬಂದಿದ್ದಾರೆ ಕುಸುಮ ಹಾಗೆ ಭಾಗ್ಯ ಇಬ್ಬರು ಕೂಡ. ಈ ಕಡೆ ತನ್ವಿ ಬಂದಿದ್ದಾಳೆ. ತನ್ವಿ ಬರ್ತಿದ್ದಾಗೆ, ಅಜ್ಜಿ ನನಗೆ ಟ್ರಿಪ್ಗೆ ಹೋಗಬೇಕು, 10,000 ಕೊಡಿ ಅಂತ ಕೇಳ್ತಿದ್ದಾಳೆ. ಈ ಮಾತನ್ನು ಕೇಳ್ತಿದ್ದಾಗೆ ಕುಸುಮ ಅವರು ಮೌನವಾಗಿದ್ದಾರೆ, ಏನೂ ಕೂಡ ಮಾತಾಡ್ತಿಲ್ಲ. ಬಟ್ ಈ ಕಡೆ ಭಾಗ್ಯ, ಏನು ತನ್ವಿ ಮನೇಲಿ ಏನಾಗ್ತಿದೆ, ಏನು ನಡೀತಿದೆ ಅಂತ ಎಲ್ಲ ಗೊತ್ತದ ತಾನೆ? ಗೊತ್ತಾಗದೇ ಇರೋಷ್ಟು ಚಿಕ್ಕ ಹುಡುಗಿ ಏನನ್ನಲ್ಲ, ಎಲ್ಲ ಕೂಡ ಅರ್ಥ ಆಗ್ತದೆ. ಅಷ್ಟಾದರೂ ಕೂಡ ಈ ರೀತಿ ಮಾತಾಡ್ತಿದ್ಯಲ್ಲ ನೀನು ಅಂತ ಕೇಳ್ತಿದ್ರೆ, ಅಪ್ಪ ಇರಬೇಕಿತ್ತು, ಅಪ್ಪ ಇದ್ದಿದ್ರೆ ಏನೂ ಕೂಡ ಹೇಳ್ತಿರ್ಲಿಲ್ಲ, ಅವ್ರು ನನಗೆ ಕೊಡ್ತಿದ್ರು, ನಾನೇ ಅಪ್ಪಂಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಈ ಮಾತನ್ನು ಕೇಳಿದ್ದೆ ಭಾಗ್ಯ ಶಾಕ್ ಆಗ್ತಿದ್ರೆ ಕುಸುಮ ಅವರು ಸಿಟ್ಟಲ್ಲಿ ಎದ್ದು ನಿಂತ್ಕೊಂಡು ತನ್ವಿ ಮೇಲೆ ರೇಗ್ತಿದ್ದಾರೆ, ಹೊಡೆದೇ ಬಿಡ್ತಾರೆ ಅಂತ ಅನಿಸ್ಬಿಡತ್ತೆ. ನಂತರ ಈ ಕಡೆ ತಾಂಡವ್ ಮನೆಗೆ ಬರ್ತಾನೆ, ತುಂಬ ಸಿಟ್ಟಲ್ಲಿದ್ದಾನೆ. ಏನಾಯಿತು ತಾಂಡವ್ ಏನು ಅಂತ ಕೇಳ್ತಿದ್ದಾರೆ. ಈ ಕಡೆ ಸುಂದ್ರಿ ಕೂಡ ಅಲ್ಲೇ ಇದ್ದಾರೆ. ಈ ಕಡೆ ಶ್ರೇಷ್ಠ ಪ್ರಶ್ನೆ ಮಾಡ್ತಿದ್ದಾಗೆ ಸಿಡ್ದೋಗ್ತಿರೋ ತಾಂಡವ್, ಇದೆಲ್ಲ ಅವಳಿಂದಾನೇ ಆಗಿತ್ತು. ನಮ್ಮಮ್ಮ ನನಗೆ ಎಷ್ಟೆಲ್ಲ ಅವಮಾನ ಮಾಡಿದ್ರು, ಜಸ್ಟ್ ಸೊಸೆಗೋಸ್ಕರ, ಸೊಸೆನೇ ಹೆಚ್ಚು ಮಗನಿಗಿಂತ ಅಂತ ಮಾತಾಡಿದ್ರು. ಇದೆಲ್ಲ ಆಗ್ತಿರೋದು ಅವಳಿಂದಾನೆ ಅಂತ ಹೇಳ್ತಿದ್ದಾನೆ. ಇದೇನು ತಾಂಡವ್, ಬರೀ ಅವಳನ್ನೇ ಯಾಕೆ ಅಂತಿದ್ಯಾ? ನಿಮ್ಮ ಅಮ್ಮಂಗೆ ಸ್ವಂತ ಬುದ್ಧಿ ಇರಬೇಕು, ನಿಮ್ಮ ಅಮ್ಮಂಗೆ ಸ್ವಂತ ಬುದ್ಧಿ ಇಲ್ಲ. ನಿಜ ಹೇಳಬೇಕು ಅಂದರೆ ಅವರು ನಾಟಕ ಮಾಡ್ತಿದ್ದಾರೆ, ನಾಟಕ ಮಾಡ್ಕೊಂಡೇ ಬಂದಿದ್ದಾರೆ. ನಿನ್ನ ಹತ್ರ ದುಡ್ಡು ಕಿಲೋ ನಾಟಕ, ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿರೋದವರು ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ. ಈ ಮಾತನ್ನು ಕೇಳಿ ತಾಂಡವ್ಗೆ ಸಿಟ್ಟು ಎಲ್ಲಿರುತ್ತೋ, ಏನು ಮಾತಾಡ್ತಿದ್ಯಾ ನೀನು, ನಮ್ಮ ಅಮ್ಮನ ಬಗ್ಗೆ ಇಷ್ಟೆಲ್ಲ ಚೀಪಾಗಿ ಮಾತಾಡಬೇಡ ಅಂತಿದ್ದಾರೆ. ಈ ಕಡೆ ಇಷ್ಟಾದರೂ ಇನ್ನೂ ಏನೋ ಮಗನಿಗಿಂತ ಸೊಸೆ ಅಂತ ಹೇಳಿದ್ರು ಕೂಡ ನಿನಗೆ ಇನ್ನೂ ಅಮ್ಮನ ಮೇಲೆ ಇಷ್ಟು ಪ್ರೀತಿನಾ
ಅಂತ ಶ್ರೇಷ್ಠ ಅನ್ಕೋತಿದ್ದಾಳೆ. ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ.